ಹೊರಗೆ ಹೋಗುವ ಸಂದರ್ಭದಲ್ಲಿ ನಾವು ಬಾಗಿಲು ಹಾಕು ಅನ್ನುವುದರ ಬದಲು ಡೋರ್ ಹಾಕು ಎನ್ನುತ್ತೇವೆ ಮತ್ತು ನಾನು ಬರುವುದು ಸ್ವಲ್ಪ ತಡ ಅನ್ನುವುದರ ಬದಲು ನಾನು ಬರುವುದು ಸ್ವಲ್ಪ ಲೇಟು ಅಂತೂ ಹೇಳುತ್ತೇವೆ. ಹೀಗೆ ನಮ್ಮ ಕನ್ನಡ ಭಾಷೆ ಆಂಗ್ಲಗಳನ್ನು ಮಾತನಾಡುತ್ತಿದ್ದರೆ ನಮ್ಮ ಕನ್ನಡ ಭಾಷೆ ಸಂಪೂರ್ಣವಾಗಿ ಉಳಿಯುವುದು ಯಾವಾಗ? ನಮ್ಮ ಕನ್ನಡ ಭಾಷೆ ಸಂಪೂರ್ಣವಾಗಿ ಉಳಿಯುವುದು ಯಾವಾಗ? ಸಸಿಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ಕಾಗಲ್ಲ, ದೀಪಗಳಿಗೆ ನೀರು ಹಾಕಿ ಬೆಳೆಸಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನ ಯಾವುದೇ ಇಂಗ್ಲಿಷ್ನಲ್ಲಿಯೋ ತಮಿಳಿನಲ್ಲಿಯೋ ತೆಲುಗುವಿನಲ್ಲಿಯೋ ಮಾತನಾಡಿ ಉಳಿಸಕ್ಕಾಗಲ್ಲ. ನಮ್ಮ ಕನ್ನಡವನ್ನ ಉಳಿಸಬೇಕೆಂದರೆ ಏನೇ ಮಾಡಿದರೂ ಕನ್ನಡದಲ್ಲಿಯೇ ಮಾತನಾಡಬೇಕು. ನಮ್ಮ ಕನ್ನಡವನ್ನ ತೆಗೆದುಕೊಂಡರೆ ಅನೇಕ ಕವಿಗಳು ಬರುತ್ತಾರೆ. ಕವಿಗಳೆಂದರೆ ಪಂಪ, ರನ್ನ, ಜನ್ನ, ಕುವೆಂಪು, ಇನ್ನೂ ಅನೇಕ ಕವಿಗಳು ಬರುತ್ತಾರೆ. ಇವರು ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ನೀಡುತ್ತಾರೆ. ಬಾರಿಸು ಕನ್ನಡ ಡಿಂಡಿಮವ ಎಂಬ ಪದ್ಯವನ್ನು ಕುವೆಂಪುರವರು ಬರೆದಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ಪದ್ಯವನ್ನು ಕೂಡ ಕುವೆಂಪುರವರು ಬರೆದಿದ್ದಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಪದ್ಯವನ್ನು ವಿ.ಆರ್. ನಾರಾಯಣರವರು ಬರೆದಿದ್ದಾರೆ. ಮತ್ತೊಂದು ಮುಚ್ಚೆಯು ಕನ್ನಡದ ದೀಪವನ್ನು ಜಿ.ಎಸ್. ಕರ್ಕಿರವರು ಬರೆದಿದ್ದಾರೆ. ಮತ್ತೊಂದು ಏನೇ ಆದರೂ ಕನ್ನಡವನ್ನು ಮೂಗಿನ ಮಾತನಾಡುವೆನು ಎಂದು ಹೇಳಿದವರು ಜಿ.ಪಿ. ರಾಜರತ್ನಮ್ಮ ಅವರು. ನೋಡಿ, ನಮ್ಮ ಕನ್ನಡವನ್ನು ತೆಗೆದುಕೊಂಡಾಗ, ಕುಮಾರವ್ಯಾಸರನ್ನು ತೆಗೆದುಕೊಂಡಾಗ ಎಷ್ಟು ಬುದ್ಧಿಶಾಲಿಗಳಾಗಿದ್ದರು ಅಂದರೆ ಕನ್ನಡದ ಕೃಷ್ಣ ಎನ್ನುವ ಪದವನ್ನ ಎಷ್ಟೆಲ್ಲ ಸಂಬಂಧಗಳನ್ನು ಕೂಡಿಸಿ ಹೇಳುತ್ತಿದ್ದರು ಅಂದರೆ ವೇದ ಪುರುಷನ ಸೂತನ ಹೆಮ್ಮೆಯ ಮಗ ವೀರ ನಾರಾಯಣ ಎಂದು ಹೇಳುತ್ತಿದ್ದರು. ಹೀಗೆ ಕನ್ನಡ ಹೇಗೆ ಹುಟ್ಟಿತು ಎಂಬುದಕ್ಕೂ ಕೂಡ ಅರ್ಥ ಇದೆ. ನಾನು ಕುವೆಂಪು ಅವರನ್ನು ತೆಗೆದುಕೊಳ್ಳುತ್ತೇನೆ. ಅವರು ನಡೆದುಕೊಂಡ ವೀಣೆಯನ್ನು ಹೇಳುತ್ತೇನೆ. ಕುವೆಂಪು ಅವರು ಮಧ್ಯಾಹ್ನದ ಊಟಕ್ಕೆ ತೆರಳಿರುವಾಗ ಅಂದರೆ ಅವರು ಅಚ್ಚ ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದರು. ಏಕಪ್ಪ ಅಂದ್ರೆ ಅವರ ಒಂದು ವೃತ್ತಿ ಜೀವನಕ್ಕೆ ಚಿತೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಅವರು ಅಚ್ಚ ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದರು. ಇವರು ಯಾವ ಭಾಷೆ ವಿರೋಧಿ ಅಂತೂ ಅಲ್ಲ. ಇವರು ಕವಿತೆಯನ್ನ ಇಂಗ್ಲಿಷ್ನಲ್ಲಿಯೇ ರಚಿಸಿದ್ದರು. ಆದರೂ ಇವರು ತಮ್ಮ ಅಧ್ಯಾಪಕರಾಗಿದ್ದರಿಂದಲೇ ಅಚ್ಚ ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದರು. ಹೀಗೆ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಬಾಯಿಯಲ್ಲಿ ಕನ್ನಡ ಪದವನ್ನು ಭರಿಸಬಾರದು, ಇಂಗ್ಲಿಷ್ ಪದವನ್ನ ಧರಿಸಬೇಕು ಎಂದು ಹಲವಾರು ಪ್ರಯತ್ನಗಳನ್ನು ಹಮ್ಮಿಕೊಂಡಿರುತ್ತಾರೆ. ಆಗ ಯಾವ ಪ್ರಯತ್ನವೂ ಕೂಡ ಯಶಸ್ವಿಯಾಗುವುದಿಲ್ಲ. ಮಧ್ಯಾಹ್ನದ ಊಟಕ್ಕೆ ಕುವೆಂಪು ಅವರವರು ತೆರಳುವಾಗ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಲೈಟ್ಸ್ ಆನ್ ಮಾಡಿ ಕುಳಿತುಕೊಂಡಿರುತ್ತಾರೆ. ಲೈಟ್ಸ್ ಯಾರು ಹಚ್ಚಿದ್ರಿ ಅನ್ನೋ ಪದವು ಕೂಡ ಇಂಗ್ಲಿಷ್ ಆಗುತ್ತೆ, ಲೈಟ್ಸ್ ಆಫ್ ಮಾಡಿ ಅನ್ನೋ ಪದವು ಕೂಡ ಇಂಗ್ಲಿಷ್ ಆಗುತ್ತೆ. ಆದರೆ ಕುವೆಂಪುರವರು ಊಟ ಮುಗಿಸಿ ತರಗತಿಗೆ ಬಂದಾಗ ಲೈಟ್ಸ್ ಆನ್ ಆಗಿರುವುದನ್ನು ಗಮನಿಸಿ ಈಗ ಲೈಟ್ಸ್ ಆಫ್ ಯಾರು ಹಚ್ಚಿದ್ರಿ ಅಂತ ಕೇಳಬೇಕಲ್ಲ, ಇದು ಇಂಗ್ಲಿಷ್ ಪದವಾಗುತ್ತೆ. ಆದರೆ ಕುವೆಂಪುರವರು ಅಚ್ಚ ಕನ್ನಡದಲ್ಲಿ ಏನಂತ ಕೇಳಿದ್ರಂದ್ರೆ ಎಲೆ ಘಮ ಊದು ಗುಂಡಿ ಈ ಮಠದ ಮಧ್ಯಾಹ್ನದಲ್ಲಿ ಈ ದೀವಿಗೆ ಹಚ್ಚಿದಂತ ಧೀರ ಯಾರು ಅಂತ ಕೇಳಿದ್ರು. ಅಲ್ಲಿ ಯಾರು ಹಚ್ಚಿದ್ರೋ ಅವರು ಸರ್ ನಾನು ಹಚ್ಚಿದೆ ಅಂತ ಹೇಳಿದರು. ಇದು ಹೇಗಾದ್ರೂ ಒಂದೇ ಪ್ರಯತ್ನವು ಮುಗಿತು. ಈಗ ಎರಡನೆಯ ಪ್ರಯತ್ನವು ಹೇಗಾದರೂ ಯಶಸ್ವಿಯಾಗೇ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಕುತೂಹಲದಿಂದ ಶಾಂತ ರೀತಿಯಿಂದ ಕುಳಿತುಕೊಂಡಿರುತ್ತಾರೆ. ಆಗ ಈಗ ಲೈಟ್ಸ್ ಆಫ್ ಮಾಡು ಅಂತ ಹೇಳ್ಬೇಕಲ್ಲ, ಅದು ಇಂಗ್ಲಿಷ್ ಪದವಾಗುತ್ತೆ. ಆದರೆ ಕುವೆಂಪು ಅವರು ಅಚ್ಚ ಕನ್ನಡದಲ್ಲಿ ಎಲೆ ಘಮ ಊದು ಗುಂಡಿ ಅಂತ ಹೇಳಿದ್ರು. ಊದು ಎಂದರೆ ಒತ್ತು, ಗುಂಡಿ ಎಂದರೆ ಬಟನ್, ಎಲೆ ಘಮ ಊದು ಗುಂಡಿ ಅಂತ ಹೇಳಿದರು. ವಿದ್ಯಾರ್ಥಿಗಳಿಗೆ ಅಸೂಯೆ ಉಂಟಾಯಿತು. ನಮ್ಮ ಗುರುಗಳೇ ಕನ್ನಡದ ಮೇಲೆ ಇಟ್ಟು ಅಭಿಮಾನ ಪಡುವಾಗ ನಾವು ಕನ್ನಡವನ್ನ ಮಾತನಾಡುತ್ತೇವೆ ಅಂತ ಹೇಳಿ ಅವರು ಕನ್ನಡವನ್ನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತದಿಂದಲೇ ಅಂತ ಹೇಳಬಹುದು. ಆದರೆ ಅದೇ ಸಂಸ್ಕೃತ ನೆಲದಿಂದ ಹುಟ್ಟಿದವರು ಎಂದು ನಾವು ಹೆಮ್ಮೆ ಪಡಬೇಕು. ಅದೇ ಸಂಸ್ಕೃತದಲ್ಲಿ ಅಣ್ಣನಿಗೆ ಬಾತ್ರೆ ಅಂತ ಕರೆದರೆ ಇಂಗ್ಲಿಷ್ನಲ್ಲಿ ಬ್ರದರ್ ಅಂತ ಆಗುತ್ತದೆ. ಅದೇ ರೀತಿ ತಾಯಿಗೆ ಮಾತೃ ಅಂತ ಕರೆದರೆ ಇಂಗ್ಲಿಷ್ನಲ್ಲಿ ಮದರ್ ಅಂತ ಆಗುತ್ತದೆ. ಅದೇ ರೀತಿ ತಂದೆಗೆ ಪಿತೃ
ಇಂಗ್ಲಿಷ್ನಲ್ಲಿ ಫಾದರ್ ಅಂತ ಆಗುತ್ತದೆ. ಬೆಳೆ ಇಷ್ಟೇ ಸಂಬಂಧಗಳಷ್ಟೇ ಅಲ್ಲದೆ ನಮ್ಮ ಪೂರ್ವಿಕರು ವಾರಗಳಲ್ಲೂ ಕೂಡ ಇಟ್ಟಿದ್ದಾರೆ. ಫಸ್ಟ್ ದಿನವನ್ನ ಮೊದಲು ಸೂರ್ಯ